ದಲಿತ ಮುಖಂಡರು ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಶಾಸಕ ಎಸ್ಆರ್ ಶ್ರೀನಿವಾಸ್ ರವರಿಗೆ ಕಾಂಗ್ರೆಸ್ ಸರ್ಕಾರ ಸಚಿವ ಸ್ಥಾನ ನೀಡುವಂತೆ ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಯುವ ಮುಖಂಡ ಸಲ್ಮಾನ್ ಖಾನ್ ಮಾತನಾಡಿ, ಅಲ್ಪಸಂಖ್ಯಾತ ಸಮುದಾಯದ ಪ್ರಭಾವಿ ನಾಯಕರು, ಸರ್ವ ಸಮುದಾಯದ ನಾಯಕರಾದ ಕಾಂಗ್ರೆಸ್ ಸರ್ಕಾರ ಹಾಲಿ ಸಚಿವರಾಗಿದ್ದ ಜಮೀರ್ ಅಹಮದ್ ಖಾನ್ ಅವರನ್ನು ಸಂಪುಟದಿಂದ ಕೈಬಿಟ್ಟಿರುವುದು ಸರಿಯಲ್ಲ. ಜಮೀರ್ ಅಹಮದ್ ಖಾನ್ ಅವರು ವಸತಿ ಸಚಿವರಾದ ಸಂದರ್ಭದಲ್ಲಿ ವಸತಿ ರಹಿತರಿಗೆ ವಸತಿ ಕಲ್ಪಿಸುವಲ್ಲಿ ಮುಂದಾಗಿದ್ದಾರೆ. ಯಾವುದೇ ಜಿಲ್ಲೆಯಿಂದ ಸಾರ್ವಜನಿಕರು ಬಂದರೂ ಜಮೀರ್ ಅಹಮದ್ ಖಾನ್ ತಮ್ಮ ವೈಯಕ್ತಿಕವಾಗಿ ಆರ್ಥಿಕ ಸಹಾಯ ಮಾಡುವ ಮೂಲಕ ಜನನಾಯಕರಾಗಿದ್ದಾರೆ. ಕಿಡಿಗೇಡಿಗಳು ಸೃಷ್ಟಿಸಿದ ನಕಲಿ ಹೇಳಿಕೆಯ ಸತ್ಯತೆಯನ್ನು ತಿಳಿಯದೆ ಸಂಪುಟದಿಂದ ವಜಾಗೊಳಿಸುವುದು ಸರಿಯಲ್ಲ. ಸರ್ಕಾರ ಸಂಪೂರ್ಣ ಮಾಹಿತಿ ಪಡೆದು ಕ್ರಮಕ್ಕೆ ಮುಂದಾಗಬೇಕು. ಇದರಲ್ಲಿ ಯಾವುದೇ ತಪ್ಪು ಇಲ್ಲದೆ ಹೋದರೂ ಅವರ ತಲೆದಂಡ ಸರಿಯಲ್ಲ. ಕೂಡಲೇ ಜಮೀರ್ ಅಹಮದ್ ಹಾಗೂ ಗುಬ್ಬಿ ಕ್ಷೇತ್ರದ ಪ್ರಭಾವಿ ನಾಯಕರಾದ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು. ನನ್ನ ಹೆಸರು ಸಲ್ಮಾನ್ ಖಾನ್. ಇವತ್ತಿನ ದಿನ ನಾವು ಇದೇನು ಪ್ರೊಟೆಸ್ಟನ್ನು ನಾವು ಆಯೋಜಿಸಿದ್ವೋ, ಇದರ ಮೂಲ ಉದ್ದೇಶ ಏನಂದರೆ ನಮ್ಮ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಅವರು ಹಾಗೂ ನಮ್ಮ ಅಲ್ಪಸಂಖ್ಯಾತರಾದ ಒಂದು ಬಹುದೊಡ್ಡ ನಾಯಕ ಆದ BZ ಜಮೀರ್ ಅಹಮದ್ ಖಾನ್. BZ ಜಮೀರ್ ಅಹಮದ್ ಖಾನ್ ಕೇವಲ ಒಬ್ಬರು ವ್ಯಕ್ತಿ ಅಲ್ಲ, ಅವರೊಂದು ಶಕ್ತಿ. ಅವರ ಹಿಂದೆ ಒಂದು ದೊಡ್ಡ ಸಮಾಜನೇ ಇದೆ. ಅಲ್ಪಸಂಖ್ಯಾತರಿಗೆ ಅಂತ ನಮ್ಗೋಸ್ಕರ ಲೀಡರ್ ಅಂದರೆ BZ ಜಮೀರ್ ಅಹಮದ್ ಖಾನ್ ಅವರು. BZ ಜಮೀರ್ ಅಹಮದ್ ಖಾನ್ ಅವರು ಯಾವುದೇ ಜಾತಿ ಧರ್ಮ ಅನ್ನೋದು ಗೊತ್ತಿಲ್ಲ, ಯಾವುದೇ ಜನಾಂಗದವರು ಅವ್ರದ್ದು ಸಹಾಯವನ್ನು ಕೇಳಿದಾಗ ಹಿಂದೂ ಮುಂದೆ ನೋಡ್ದಲ್ಲೇ ತನ್ನ ಹಣಕಾಸಿಂದ ಸಹಾಯ ಮಾಡಿದ್ದಾರೆ. ಸ್ಟೂಡೆಂಟ್ಸ್ಗಳಿಗೆ ಎಜುಕೇಷನಿಗೆ ಹೆಲ್ಪ್ ಮಾಡಿದ್ದಾರೆ. ಬಡವರಿಗೆ ವಸತಿ ಸಚಿವರಾಗಿ ಅವರು ಎಷ್ಟು ಮನೆಗಳನ್ನು ಕೊಟ್ಟಿದ್ದಾರೆ ಅಂತ ಇಡೀ ರಾಜ್ಯಕ್ಕೆ ಜನತೆಗೆ ಗೊತ್ತು. ವಸತಿ ಸಚಿವರಾಗಿ, ಅಲ್ಪಸಂಖ್ಯಾತರ ಘಟಕದ ಸಚಿವರಾಗಿ ಅವರೇನಾರ ಕಾರ್ಯಕ್ರಮಗಳು ಮಾಡಿದ್ದಾರೋ ಅದು ಇಡೀ ಜಿಲ್ಲೆಗೆ ಗೊತ್ತು, ಇಡೀ ರಾಜ್ಯಕ್ಕೆ ಗೊತ್ತು. ಕೆಲವೊಂದು ಕಿಡಿಗೇಡಿಗಳು ಮಾಡಿರುವಂಥ ಷಡ್ಯಂತ್ರದಿಂದ ಇವತ್ತು ಅವ್ರಿಗೆ ಸಚಿವ ಸ್ಥಾನ ತಪ್ಪಿದೆ. ಇದ್ರ ಮುಖಾಂತರ, ಈ ವೇದಿಕೆ ಮುಖಾಂತರ, ಈ ಮಾಧ್ಯಮದ ಮುಖಾಂತರ ನಾವು ಇನ್ ಬಿಹಾಫ್ ಆಫ್ ಹೋಲ್ ನಮ್ಮ ಗುಬ್ಬಿ ತಾಲೂಕು ಪೀಪಲಿಂದ ನಾನು DK ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ಕಾಂಗ್ರೆಸ್ನ ಹೈಕಮಾಂಡಿಗೆ ಕೇಳ್ಕೊಂತಿರೋದು ಏನಂದರೆ, ನೀವು ಇಮಿಡಿಯೇಟ್ ಜಮೀರ್ ಅಹಮದ್ ಖಾನ್ ಹಾಗೂ SR ಶ್ರೀನಿವಾಸ್, ನಮ್ಮ ವಾಸಣ್ಣ ಸೋಲಿಲ್ಲದ ಸರದಾರ, ಇವರ ಇಬ್ಬರಿಗೂ ಸಚಿವ ಸ್ಥಾನ ಇಮಿಡಿಯೇಟನ್ನು ನೀವು ಕೊಡಬೇಕು. ಕೊಡದಿದ್ದ ಸಮಯದಲ್ಲಿ ಮುಂಬರುವ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಾವು ಮುಂದಿನ ತಿಂಗಳಲ್ಲಿ ಇದೊಂದು ಸಚಿವ ಸ್ಥಾನ ತಪ್ಪಿದ್ರೆ ಒಂದು ಉಗ್ರ ಹೋರಾಟವನ್ನು. ನಾನು ಈ ಪ್ರೊಟೆಸ್ಟಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ನಮ್ಮ ಗುಬ್ಬಿ ತಾಲೂಕಿನ ಹೆಸರಾಂತ ಸೋಲಿಲ್ಲದ ಸರದಾರ ಅಂತಲೇ ನಾಮಾಂಕಿತನಾಗಿರುವ ನಮ್ಮ ಏನು MLA ಸಾಹೇಬರಿದ್ದಾರೆ ವಾಸಣ್ಣನವರು, ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ಈ ಪ್ರೊಟೆಸ್ಟಲ್ಲಿ ನಾನು ಕೇಳ್ಕೊತೀನಿ. ಅದೇ ಥರ ನಮ್ಮ ಅಲ್ಪಸಂಖ್ಯಾತ ಘಟಕದ ವತಿಯಿಂದ BZ ಜಮೀರ್ ಅಹಮದ್ ಖಾನ್ ಸಾಹೇಬರು ಏನಿದ್ದಾರೋ MLA ಸಾಹೇಬರು, ಅವ್ರಿಗೂ ಸಚಿವ ಸ್ಥಾನ ಅತಿ ಶೀಘ್ರದಲ್ಲೇ ಕೊಡಬೇಕು ಅಂತ ಈ ಮುಖಾಂತರ ಮೆಮೊರಾಂಡಮ್ ಮುಖಾಂತರ ನಾವು ತಹಸೀಲ್ದಾರನ್ನು ಕೇಳ್ಕೊಳ್ಳೋದೇನು ಅಂದರೆ, ತಹಸೀಲ್ದಾರ್ ಮುಖಾಂತರ ನಾವು ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವ್ರಿಗೆ ಕೇಳ್ಕೊಳ್ಳೋದೇನು ಅಂತಂದರೆ, ಇವ್ರಿಗೆ ಅತಿ ಶೀಘ್ರದಲ್ಲೇ ಆದಷ್ಟು ಬೇಗನೆ ಇವ್ರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಕೊಡದಿದ್ದಂಥ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಒಂದು ಹೋರಾಟ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇದು ನಮ್ಮ ತಾಲೂಕು ದಂಡಾಧಿಕಾರಿಗಳು ಇದನ್ನು ನಮ್ಮ ಮನವಿಯನ್ನು ಸ್ವೀಕರಿಸಿ ಮುಂದಿನ ಏನು DK ಶಿವಕುಮಾರ್ ಅವ್ರಿಗೆ ಅವರು ರೆಕಮೆಂಡ್ ಮಾಡಬೇಕು ಅಂತ ಇಚ್ಛೆ